ಸಾರಿ, ಇದನ್ನು ಉಲ್ಟಾ ಹೇಳ್ತಾ ಇದ್ದೀನಲ್ಲೋ ಗೊತ್ತಾ? ನಾ ಡ್ರೈವರ ಈ ತರ ಎಳಿಯೋದು ರಾಗ. ಸಾರಿ 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 ಯಾಚಂದು ಸಾರಿ 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 ಸ್ಟಾರ್ಟ್. ಯವ್ವ ಕೆಬ್ಬೆ ಒಂದಲ್ಲಿ ಯವ್ವ ಗೊಬ್ಬ ಚೆನ್ನಾಗಿ ಬರುತ್ತೆ. ಅದಾದ್ಮೇಲೆ ಎಲ್ಲಿದೆ ತುಂಬಾ ಸೈಕಲ್ ಅಂದ್ರೆ ನಾನು ಹೇಳಿದ್ದೆ ಒಂದ್ 10 ಸಲ ಹೇಳೋದು. ಅಯ್ಯೋ ದೇವ್ರೆ, ಅದಕ್ಕೋಸ್ಕರ ಎಲ್ಲ ಬಟ್ಟೆ ಎಲ್ಲ ತೆಗ್ದಿಟ್ಕೊಂಡ್ಬಿಟ್ಟಿದೀನಿ. ನಮ್ಮ ಊರವರೆಲ್ಲ ನಮ್ ಇಡೀ ಫ್ಯಾಮಿಲಿಗಳು ಹೇಳ್ಬಿಟ್ಟು ನಾನು ಸೀರಿಯಲ್ ಮಾಡ್ತಾ ಇದ್ದೀನಿ. ಫುಲ್ ಸ್ಟ್ರಿಕ್ಟ್ ಡೈರೆಕ್ಟ್ರು. ಅದನ್ನ ನೋಡಿ ನಾನು ಎಷ್ಟೋ ಸಲ ಹತ್ತಿದ್ದೀನಿ. ಸಾರಿ, ಬಿಗಿನಿಂಗ್ ನಗ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇವ್ರಪ್ಪ ಕ್ವಶನ್ ಕೇಳ್ತೀನಿ ಅಂದ್ಬಿಟ್ಟು ಏನೇನೋ ಕೇಳ್ತಿದ್ದ, ಸೊ ಅದಕ್ಕೆ ನಗ್ತಾ ಇದ್ದೀನಿ. ಸೊ ಎಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಇದನ್ನು ಉಲ್ಟಾ ಹೇಳ್ತಾ ಇದ್ದೀನಲ್ಲೋ, ಸಾರಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಈ ವಿಡಿಯೋದಲ್ಲಿ ನಾನು ನನ್ನ ಸೀರಿಯಲ್ ಜರ್ನಿ ಬಗ್ಗೆ ಹೇಳ್ತಾ ಇದ್ದೀನಿ. ನನಗೆ ನನ್ನ ಕ್ಯಾಮರಾ ಹಿಂದೆ ಕೂತ್ಕೊಂಡಿರೋ ಒಬ್ಬ ವ್ಯಕ್ತಿ ಕ್ವೆಶನ್ಸ್ ಕೇಳ್ತಾರೆ, ನಾನು ಆನ್ಸರ್ ಮಾಡ್ತೀನಿ. ಸ್ಟಾರ್ಟ್. ಕೇಳೋ. ನಿಮಗೆ ಈ ಆಕ್ಟಿಂಗ್ ಹುಚ್ಚು ಹಿಡಿದಿದ್ದು ಯಾವಾಗ? ಆ್ಯಕ್ಟಿಂಗ್ ಹುಚ್ಚು ಅಂತ ಏನಿರಲಿಲ್ಲ. ಫಸ್ಟು ನಾನೊಂದು ವರ್ಕ್ ಮಾಡ್ತಾ ಇದ್ದೆ ಒಂದು ಕಂಪ್ನಿಯಲ್ಲಿ, ಗಾಯತ್ರಿ ಅಸೋಸಿಯೇಟ್ಸ್ ಅಂತ. ಈಗಲೂ ನಮ್ಮ ಅಕ್ಕ, ನನ್ನ ತಂಗಿ ಎಲ್ಲರೂ ಅಲ್ಲೇ ವರ್ಕ್ ಮಾಡ್ತಾರೆ. ಅವರೊಂಥರ ಫ್ಯಾಮಿಲಿ ಮೆಂಬರ್ ಥರ ಆಗ್ಬಿಟ್ಟಿದ್ದಾರೆ. ಏನದು, ಏನು ಕಂಪ್ನಿ? ಗಾಯತ್ರಿ ಅಸೋಸಿಯೇಟ್ಸ್ ಅಂತ. ಅದು ದಾಲ್ಸು ಬರುತ್ತಲ್ಲ, ದಾಲ್ಸು ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ದಾಲ್ ಸಪ್ಲೈ ಮಾಡ್ತಾರೆ. ದಾಲ್ಸು ಮತ್ತು ಎಲ್ಲ ಥರ ಐಟಮ್ಸ್, ಅಂದರೆ ಊಟ ಮಾಡೋಕ್ಕೆ ಏನೇನು ಹಾಕ್ತಾರೋ ಎಲ್ಲ. ಸೊ ಆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ಒಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ ಅಂತೆ ಅವರು. ನನಗೆ ಅವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಅಂದ್ರೆ ಏನು, ಅಸೋಸಿಯೇಟ್ ಅಂದ್ರೆ ಏನು, ಅದೇನು ಗೊತ್ತಿರಲಿಲ್ಲ. ಸೊ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿದ್ರಂತೆ ಯಾವುದೊಂದು ಶಾರ್ಟ್ ಮೂವಿಗೆ. ನಾನು ನೋಡ್ಬಿಟ್ಟು, ನೀವು ಏನಾದರೂ ಚಾನ್ಸ್ ಕೊಟ್ಟರೆ ಮಾಡ್ತೀರಾ ಸೀರಿಯಲ್ ಅಥವಾ ಮೂವಿಲಿ, ಶಾರ್ಟ್ ಮೂವಿಲಿ ಅಂತ ಕೇಳಿದ್ರು. ಸೊ ನನಗೆ ಗೊತ್ತೇ ಇಲ್ವಲ್ಲ. ನಮ್ಮ ಅಪ್ಪ ಹಂಗೆ ಕೇಳಿದೆ, ಅಪ್ಪ ಹಿಂಗೆ ಕೇಳಿದ್ರು ಅಂತ. ಆ್ಯಕ್ಟಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ಅದರಲ್ಲೂ ಟಿ ವಿಲಿ ಬರ್ತೀವಿ ಅಂದರೆ ಅಬ್ಬಬ್ಬಬ್ಬ ಸಖತ್ ಖುಷಿ ಆಗ್ಬಿಡುತ್ತೆ. ನಾನು ಟಿ ವಿಲಿ ಬರ್ತೀನಾ ಅಂತ ಹೇಳ್ಬಿಟ್ಟು, ಹ್ಞೂ ಆಯಿತು ಮಾಡ್ತೀನಿ ಅಂತ ಹೇಳಿದೆ. ನಮ್ಮ ಅಪ್ಪನ ಕರ್ಕೊಂಡೋದೆ. ನಮ್ಮಪ್ಪ ಅದೆಲ್ಲ ಸುಳ್ಳು ಮಗಳೇ, ಎಲ್ಲರೂ ಸುಳ್ಳು ಹೇಳ್ತಾರೆ, ಆಮೇಲೆ ಅದಕ್ಕೆಲ್ಲ ಒಂದು ಕಾರ್ಡ್ ಇರಬೇಕು, ಏನು ಆರ್ಟಿಸ್ಟ್ ಕಾರ್ಡ್ ಅಂತ ಇರುತ್ತೆ, ಅದೆಲ್ಲ ಮಾಡಿಸ್ಕೊಂಡಿರ್ಬೇಕು, ಏನು ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರು. ಹೌದಾ ಸರಿ ಏನು ಸುಮ್ಮನೆ ಅದೇ. ಅವರು ಬಂದಾಗೆಲ್ಲ, ನಾನು ಪಾರ್ಟ್ ಟೈಮ್ ಜಾಬ್ಗೆ ಹೋಗ್ತಾ ಇದ್ದಿದ್ದು, ಅವರು ಬಂದಾಗೆಲ್ಲ ಕೇಳೋರು, ನಿಮ್ಮ ಅಪ್ಪನ ಬೇಕಾದ್ರೆ ನಾನೇ ಮಾತಾಡ್ಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದರು. ನಮ್ಮ ಅಪ್ಪನ ಕರ್ಕೊಂಡೋದೆ. ಇಲ್ಲ ನಿಮ್ಮ ಮಗಳು ಏನೋ ಫೋಟೋ ಎಲ್ಲ ಚೆನ್ನಾಗಿದ್ದಾರೆ ನೋಡೋಕ್ಕೆ, ಸೊ ಫೋಟೋಜೆನಿಕ್ ಇದೆ ಫೇಸು, ಇದು ಮಾಡಿಸ್ಬೋದಾ, ನಾವು ಶಾರ್ಟ್ ಮೂವಿ ಮಾಡ್ತಾಯಿದ್ವಿ ಅಂತ. ಅದಕ್ಕೆ ಮಾಡಿಸಂಗಿದ್ರೆ ಮಾಡಿಸಿ ಆಯಿತು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಒಂದು ಶಾರ್ಟ್ ಮೂವಿಲಿ ಆ್ಯಕ್ಟ್ ಮಾಡಿದ್ದು. ಅದು ತೆಲುಗು. ಹೆಸರು? ಕನ್ನಡ, ತೆಲುಗು, ತಮಿಳು 3 ಲ್ಯಾಂಗ್ವೇಜಲ್ಲೂ ಮಾಡಿದ್ರು ಅವರು. ಹೆಸರುನೇ ಮರ್ತೋಗಿದ್ದೀನಿ ಕಣೋ. ಅದೇನೋ ಇತ್ತು, ಬಟ್ ಏನು ಆ್ಯಕ್ಟ್ ಮಾಡಿದೆ ಅಂತ ನೆನಪಿದೆ. ಫುಲ್ಲು ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಬ್ಬಕ್ಕೆ ತೊಗೊಂಡಿದ್ದು ಲಂಗಾದವಣಿ, ಅದು ಇದು ಡ್ರೆಸ್ಸು, ಸೀರೆ. ಅವ್ರು ಒಂದು ತಳ ಕೇಳಿದ್ರೆ ನಾನು 2 ತೊಗೊಂಡೋಗಿದ್ದೆ. ನಾನು ಒಂದು ಹುಡುಗನ ಕಾಳಾಕೋದು, ಕದ್ದು ಮುಚ್ಚಿ ಅವನು ಬರ್ತಾ ಇರ್ತಾನೆ ನಮ್ಮ ಮನೆ ಒಳಗೆ, ಹಿಂಗ್ ಬರ್ಬೇಡ ಹಂಗ್ ಬಾ ಹಿಂಗ, ಆ ಥರ ಏನೋ ಒಂದು ಶಾರ್ಟ್ ಮೂವಿ. ಚಂದನ ಮಾಡಿದ್ರಲ್ಲ ಆ ಥರನಾ? ಎಲ್ಲಿ ಏನೋ ಅದೇ ಚಂದನ ಕಾಳು ಹಾಕ್ತಿದ್ರಲ್ಲ ಆ ಥರ? ಅವ್ರು ಹಂಗೆಲ್ಲ ಕಾಣಕ್ಕಿಲ್ಲ ಬಿಡು, ಅದೆಲ್ಲ ಹಂಗೆಲ್ಲ ಇಲ್ಲ. ಓಕೆ, ಕ್ಯಾರೆಕ್ಟರ್. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಕಣ, ಅಷ್ಟೇ. ಅಂದ್ರೆ ಅಲ್ಲಿ ಏನ್ ಕ್ಯಾರೆಕ್ಟರ್ ಇತ್ತು ಅದಷ್ಟೇನಾ? ಮೇನ್ ಅದಷ್ಟೇ. ಅಲ್ಲಿಂದ ಮೇನ್ ರೋಲ್ ಅಲ್ಲ, ಮೇನ್ ರೋಲೇ ಅಷ್ಟೇ. ಅದು ಕಾಮಿಡಿ ಒಂಥರ. ಏನ್ ಹೆಸರು ಇತ್ತು ಅದ್ರಲ್ಲಿ? ನನ್ನ ಹೆಸರಾ? ಅದೆಲ್ಲ ಮರ್ತ್ಬಿಟ್ಟಿದ್ದೀನಿ. ಆಲ್ರೆಡಿ ಒಂದು 7 years ಆಯ್ತು. ಓಕೆ, ನೆಕ್ಸ್ಟ್. ಅದಾದ್ಮೇಲೆ ಅವ್ರ ಕಡೆಯಿಂದಾನೇ ಒಂದು ಕಾಂಟ್ಯಾಕ್ಟ್ ಸಿಕ್ತು ಸ್ವಲ್ಪ. ಹಿಂಗೆ ಇಲ್ಲ ಆಡಿಷನ್ ಇದೆ ಹೋಗಿ ಅಂತಲ್ಲ, ಅವರಿಂದ ಇನ್ನೊಬ್ರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು. ಇಲ್ಲಿ ಆಡಿಷನ್ ನಡೀತಿದೆ ಸೀರಿಯಲ್ಗೆ ಹೋಗಿ ಅಂತ. ಅಲ್ಲೋದೆ, ಅಲ್ಲಿ ಮ್ಯಾನೇಜರ್ ನಂಬರ್ ತೊಗೊಂಡು ಅವ್ರು ಬೇರೆ, ಆ ಥರ ಒಂದು 5-6 ಅಷ್ಟೇ ಅಟೆಂಡ್ ಮಾಡಿದ್ದು ನಾನು. ನೆಕ್ಸ್ಟು ನಾನು ಮನೇಲಿ ಕೂತ್ಕೊಂಡು ಸತ್ಯಂ ಶಿವಂ ಸುಂದರಂ ಅಂತ ಒಂದು ಸೀರಿಯಲ್ಲು ಸುವರ್ಣದಲ್ಲಿ ಮನೇಲಿ ಕೂತ್ಕೊಂಡು ನೋಡ್ತಿದ್ದೆ. ಸಕ್ಕತ್ತಾಗೈತೆ ಸೀರಿಯಲ್ಲು ಅಂತ ಹೇಳ್ಬಿಟ್ಟು ಫುಲ್ ಹೆಲಿಕಾಪ್ಟ್ರಿಂದ ಎಲ್ಲ ಇಳಿಸಿ ಏನೋ ಹೀರೋ ಎಂಟ್ರಿ ಎಲ್ಲ ಇತ್ತುಕೊಂಡು ಸಕ್ಕತ್ತಾಗಿತ್ತು ಸೀರಿಯಲ್. ನಾನು ನೋಡ್ತಿದ್ದೆ ಅದನ್ನು ಸೀರಿಯಲ್ನ. ಅದೇ ಸೀರಿಯಲ್ಗೆ ನಾನು ಹೋಗಿ ಆಡಿಷನ್ ಕೊಟ್ಟೆ, ಸೆಲೆಕ್ಟ್ ಆದೆ. ನೆಕ್ಸ್ಟ್ ಅದರಲ್ಲಿ ಸೆಕೆಂಡ್ ಹೀರೋಯಿನ್ ಆದೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು
ಮೇನ್. ಓಕೆ, ಸೊ ಸ್ವಲ್ಪ ಹಿಂದೆ ಹೋಗೋಣ. ಸ್ಕೂಲು ಕಾಲೇಜಲ್ಲಿ ಏನಾದ್ರು ಈ ತರ ಆಕ್ಟಿಂಗ್, ಡ್ಯಾನ್ಸ್, ಸಿಂಗಿಂಗ್? ಸ್ಕೂಲು ಕಾಲೇಜಲ್ಲೆಲ್ಲ ನಿಮ್ಗೆ ಹತ್ರ ಆದರೂ ಸ್ವಲ್ಪ ಜಾಸ್ತಿ ಹೇಳ್ತಾರೆ ಇದನ್ನ, ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ ಅಂತ. ರಾತ್ರಿ ನಿಮ್ ಹಾಡ್ ಕೇಳ್ದೆ ಅವ್ರಿಗೆ ನಿದ್ದೆನೆ ಬರಲ್ಲ ಅಂತ. ಇಲ್ಲ ಇಲ್ಲ ನಾನು ಬಟ್ ಏನ್ ಗೊತ್ತಿಲ್ಲ, ಆಡಿಯನ್ಸ್ಗೋಸ್ಕರ ಒಂದು ಹಾಡ್ ಫಸ್ಟ್. ಇರು ಒಂದ್ ನಿಮಿಷ. ಏನ್ ಗೊತ್ತಾ, ಆಕ್ಚುಲಿ ನಾನು ತುಂಬಾ ಜನಪದ ಗೀತೆಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಕಣೋ. ಆಮೇಲೆ ಈ ತರ ಹೇಳ್ತಾರೆ ಗೊತ್ತಾ, ನಾ ಡ್ರೈವರ, ಈ ತರ ಸ್ಲ್ಯಾಂಗು, ಈ ತರ ಎಳೆಯೋದು ರಾಗ. ಸಾರಿ 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 ಯಾಕೆ ಚಂದು ಸಾರಿ 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 ಹಿಂಗೆ ಇದೆ ಏನಾದ್ರೂ ಒಂದು ಕಿತಾಪತಿ. ಈ ತರ ಎಳಿಯೋದು, ರಾಗ ಎಳಿಯೋದು, ಇವೆಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಕಣೋ. ನಮ್ಮ ಅಪ್ಪ ಆಯ್ತು, ಒಂದ್ ಹಾಡು. ಅವ್ರ ಅಪ್ಪ ಹೇಳ್ಬಿಟ್ರೆ ಸಂಗ್ ಹೇಳ್ತಾರೆ ಕೇಳು. ಒಂದೇ ಒಂದು ಇಲ್ಲ ಇಲ್ಲ ಈಗ ಹೇಳ್ತೀನಿ, 2 ನಿಮಿಷ ಹೇಳಿ ಸಾಕು. ಒಂದು 4 ಸಾಲ ಹೇಳಿ ಸಾಕು. ಆಮೇಲೆ ಬೇಕು ಅಂದ್ರೆ ಯಾವ್ದಾರು ಇಂಟ್ರೆಸ್ಟ್ ಬಂದ್ರೆ ಆಮೇಲೆ ಹೇಳೋದನ್ನ. ಯಾರಿಗಾರ ಇಂಟ್ರೆಸ್ಟ್ ಬಂದ್ರೆ ಅಂದ್ರೆ ಯಾರ್ಯಾರು ಕೇಳಬೇಕು ಅಂತ ನಾ ಫುಲ್ ಹೇಳಿದ್ರೆ ಆಮೇಲೆ ಹೇಳುವಂತೆ. ಈಗ ಜಸ್ಟ್ 4 ಸಾಲ ಬಿಡು. ಇಲ್ಲ ಅದು ನಿನಗೆ ಹೇಳ್ಬೇಕು ಅನ್ಸು ಅದನ್ನ ಹೇಳು, ನನ್ನ ತೋರಿಸ್ಬಿಡಕ್ಕ. ಏನ್ ಗೊತ್ತಾ, ಅದು ನಮ್ಮಪ್ಪ ಮಕ್ಕಳನ್ನ ಮಲಗ್ಸಕ್ಕೆ ಇವಾಗ ದೂರಿ ಆಡಾಡ್ತಾರೆ ಗೊತ್ತಾ, ದೂರಿ ದೂರಿ ಕೇಳಿದ್ಯಾ? ದೂರಿ ಆಡೋದು, ಈ ತರ ನಮ್ಮಪ್ಪ ನಮ್ಮ ಮಕ್ಕಳನ್ನ ಮಲಗ್ಸಕ್ಕೆ. ಮತ್ತೆ ಹೊಲದಲ್ಲಿ ನಾಟಿ ಹಾಕ್ತಾರೆ ಗೊತ್ತಾ, ನಾಟಿ ನಡ್ತಾರಲ್ಲ, ಆ ನಾಟಿ ನಡ್ಬೇಕಾದ್ರೆಲ್ಲ ಈ ಸಾಂಗ್ಗಳು, ಈ ತರ ಸಾಂಗ್ ಹೇಳ್ಕೊಂಡು ನಾಟಿ ನಡೋರು ಮೊದ್ಲು ಕಣ. ಸಾಂಗ್ ಹೇಳ್ಕೊಂಡು ಭತ್ತದ ಗದ್ದೆ ಕುಯ್ಯೋದು, ನಾಟಿ ಮಾಡೋದು, ಮತ್ತೆ ಇದೆಲ್ಲ ಮಾಡ್ಕೊಂಡಿರೋ ನಮ್ಮಪ್ಪ ಅವನೇ ಒಂದ್ ಸಾಂಗ್ ಬರ್ದಿದ್ರು. ನಮ್ಮಪ್ಪ ಅವಾಗ ಹಾಡು, ದನಗಳಂದ್ರೆ ಒಂಥರ ಫ್ರೆಂಡ್ಸು. ನಮ್ಮಪ್ಪ ಮತ್ತೆ ನಮ್ಮಪ್ಪ ಸಾಕಿದ ಆಡುಗಳು, ದನಗಳೆಲ್ಲ, ಹಸುಗಳೆಲ್ಲ ಫ್ರೆಂಡ್ಸು. ಅವ್ರೊಂಥರ ಬಾರೋ ಕರಿಯ ಅಂದ್ರೆ ಹಾಡು, ಕರಿಯ ಅದು ಕರಿ ಹಾಡು ಬರೋದು. ಕೆಂಚ ಬಾರೋ ಅಂದ್ರೆ ಅದು ಕೆಂಚಾಡು ಅಂತ ಅವಪ್ಪ ಅದನ್ನೆಲ್ಲ ಸೇರಿಸಿ ಒಂದು ಹಾಡು ಮಾಡಿತ್ತು. ಅದು ಏನ್ ಸಕ್ಕದಾಗ ಆಡೋ ಗೊತ್ತಾ, ನನ್ನ ಅಪ್ಪನ್ ಅದು ಆಡಿ ಆಡಿ ಕೇಳಿ ಕೇಳಿ ನನಗೂ ಅದು ಬಂದ್ಬಿಟ್ಟಿತ್ತು. ಅದೇ ಒಂದೆರಡು ಲೈನ್ ಅದ್ ಹೇಳಿದ್ರೆ ನೀವೆಲ್ಲ ನಕ್ಬಿಡ್ತೀರ ನಿಜವಾಗ್ಲು. ಪರವಾಗಿಲ್ಲ. ಯಾವ್ದು ಹೇಳಿ? ಅದೇನೋ ಕೋಳಿ ಕುಯ್ದ್ಬಿಟ್ಟು ಭತ್ತಾನೆ ಕುಂಡ್ಕೊಂಡು ಅದೇನೋ ಹೇಳ್ತಿರೋದು. ಅದೇನಂದ್ರೆ ಅದು ಹೊಲದತ್ರ ಹೋಗಿ ಆಡಿರೋದು. ಸೂಪರ್. ರೆಡಿ, 1 2 3 ಸ್ಟಾರ್ಟ್. ಯವ್ವ ಕೆಬ್ಬೆ ಹೊಲದಲ್ಲಿ ಯವ್ವ ಗೊಬ್ಬ. ಚೆನ್ನಾಗಿ ಬರ್ತೈತೆ ಹಾಡಿ. ಯಾರು ಗೊತ್ತು ಇಲ್ಲಿಂದ ನಿಮ್ನ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗುತ್ತಾ ಸಿಂಗಿಂಗ್? ಚೆನ್ನಾಗಿ ಹೇಳ್ತೀಯಾ? ಓಕೆ. ನಾನು ಯಾಕೆ ಹೇಳಿದ್ರು ಒತ್ತಿ ಒತ್ತಿ ಹೇಳು ಅಂತ ನಿಂಗೆ ಗೊತ್ತಾ? ಸಕ್ಕತ್ತಾಗಿ ಹೇಳ್ತಾಳ. ಲಿರಿಕ್ಸ್ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ. ಓಕೆ, ಸ್ಟಾರ್ಟ್. ಯವ್ವ ಕೆಬ್ಬೆ ಹೊಲದಲ್ಲಿ ಯವ್ವ ಗೊಬ್ಬರ ಚೆಲ್ತಿದ್ದೆ, ಯವ್ವ ಗೊಬ್ಬರದೊಳ ಬಂದು ಯವ್ವ ಕೈನೇ ಕಚ್ಕೊತ್ತು. ಯವ್ವ ಗಂಡನ ಮನೆಯವರು ಯವ್ವ ಕರಿಯಕ್ಕೆ ಬಂದವ್ರೆ, ಯವ್ವ ನೀನೇ ಓದಿಯೋ ಯವ್ವ ನಾನೇ ಹೋಗಾನೋ. ಯವ್ವ ಕರಿಯ ಸೀರೆಯ ಯವ್ವ ಉಡಿಸಿ ಕೊಡವ್ವ, ಯವ್ವ ಬೆಳೆಯ ರೌಕೆಯ ಯವ್ವ ತೊಡಸಿ ಕೊಡವ್ವ. ಯವ್ವ ಗಂಡ ಎಂದಾರೆ ಯವ್ವ ಮೀಸೆ ಮಿಂಡಾಣ, ಯವ್ವ ಮೂಲಲ್ ಕುತ್ಕೊಂಡು 3 ಮುದ್ದೆ ನುಗ್ತಾನೆ. ಕೊಟ್ನಲ್ಲೇ ಇದ್ದ ಸನಗೇಡಿಗೆ ಬದುದಿನ ತಿರುಗಲಿಲ್ಲ ಸಂಜೋಡಿಗೆ. ಯವ್ವ ಕೋಳಿ ಸಕಲಾರ ಯವ್ವ ಕೋಳಿ ಮೆಸ್ಲಾರ, ಯವ್ವ ಕೋಳಿ ಕುದುರ್ ಮುಂದೆ ಯವ್ವ ಕುಂಟ್ಕೊಂಡೋಯ್ತಾನೆ. ಕೊಟ್ನಲ್ಲೇ ಇದ್ದ ಸನಗೇಡಿಗೆ ಬದುದಿನ ತಿರುಗಲಿಲ್ಲ ಸಂಜೋಡಿಗೆ. ಅಷ್ಟೇ ಕಣ. ಸೂಪರ್. ಇನ್ನೂ ಹೊಸದೇ ಇಲ್ಲ ಅದು, ಬಟ್ ಹೇಳ್ತಾ ಬಿಡು ಬೇರೆ. ಬಿಡಿ, ಇದ್ ನೋಡಿ ನಿಮ್ನ ಯಾರು ಸಿಂಗಿಂಗ್ಗೆ ಸೇರ್ಸ್ಕೋತಾರೆ ಕಾಂಪಿಟೇಷನ್. ಅಷ್ಟೇ. ಅದೊಂದು ಸಾಂಗ್. ಡ್ಯಾನ್ಸ್, ಆಕ್ಟಿಂಗ್ ಬಗ್ಗೆ ಹೇಳಲಿಲ್ಲ. ನೆಕ್ಸ್ಟ್ ಅದೇ ಈ ತರ ಶಾರ್ಟ್ ಮೂವೀಸ್ ಆದ್ಮೇಲೆ ಮುಂದೆ ಕಂಟಿನ್ಯೂ ಮಾಡಿ. ಈಗ ಒಂದ್ ನಿಮಿಷ, ಕಾಲೇಜಲ್ಲಿ ಯಾವ್ದಾದ್ರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಏನೋ ಮಾಡಿದ್ರಾ? ಕಾಲೇಜಿಗಿನ್ನ ಹೆಚ್ಚಾಗಿ ನಾನು ಸ್ಕೂಲಲ್ಲಿ ನಾಟಕ ಎಲ್ಲ ಮಾಡಿದೆ. ಓಕೆ. ನಾಟಕ ಸ್ಪೋರ್ಟ್ಸ್ ಪ್ಲೇಯರ್ ಕೂಡ ಯಾವ್ದಕ್ಕೆ ಯಾವ್ದೇ ಅದು ರನ್ನಿಂಗ್ ರೇಸ್ ಅಲ್ಲಿ ಗೆದ್ದೋಳೆ ಹೆವಿ. ಎಷ್ಟು ಗೆದ್ದಿದ್ದೀರಾ? ತುಂಬಾ ಗೆದ್ದಿದ್ದೀನಿ. ಅಂದ್ರೆ ಅವಾಗೆಲ್ಲ ಬಟ್ಲು ನಮ್ಮ ಮನೇಲಂತೂ, ನಮ್ಮ ಅಜ್ಜಿ ಮನೇಲಿ ಇದ್ದಿದ್ ನಾನು. ನಮ್ಮ ಅಜ್ಜಿ ಮನೇಲಿ ಬಾಕ್ಸ್ಗಳು, ಬಟ್ಲು, ತಟ್ಟೆ ಇವೆಲ್ಲ ನಾನ್ ಗೆದ್ದಿರೋದಿದೆ. ಓಕೆ. ಈಗ ಸತ್ಯಂ ಶಿವಂ ಸುಂದರಂ, ಅಲ್ಲಿಂದ ನೆಕ್ಸ್ಟ್ ಹೇಗಿತ್ತು ಜರ್ನಿ? ಸೊ ಅಲ್ಲಿಂದ ಸತ್ಯಂ ಶಿವಂ ಸುಂದರಮೇ ನನ್ನ ಫಸ್ಟ್ ಸೀರಿಯಲ್. ಅಂದ್ರೆ ಅದಕ್ಕಿಂತ ಮುಂಚೆ ಈ ಶಾಂತಂ ಪಾಪಂ ಅಂತ ಬರ್ತಿದ್ವಿ ಗೊತ್ತಾ, ಅದದು ಒಂದೊಂದು ಎಪಿಸೋಡ್ ಅಷ್ಟೇ ಬರ್ತಿದ್ದು. ಸೊ ಒಂದೊಂದು ಎಪಿಸೋಡ್ ಮಾಡಿದ್ದೆ. ಅದಾದ್ಮೇಲೆ ತುಂಬಾ ಜನ ಗುರುತಿಸಕ್ ಸ್ಟಾರ್ಟ್ ಮಾಡಿದ್ರು ಅದ್ರಲ್ಲಿ. ಅದು ಕ್ರೈಮ್ ಸ್ಟೋರಿ, ಒಂಥರ ರಿಯಲ್ ಸ್ಟೋರಿ ಅಂತ. ಅದು ಅಲ್ಲಲ್ಲ, ದಿನಕ್ಕೊಂದ್ ಎಪಿಸೋಡು. ಆದ್ರೆ ಅದೇ ಆರ್ಟಿಸ್ಟ್ ಅಲ್ಲ, ಬೇರೆ ಬೇರೆ ಆರ್ಟಿಸ್ಟ್ಗಳು. ಸೊ ಅದ್ರಲ್ಲಿ ಮಾಡಿದ್ರೆ ಅದಾದ್ಮೇಲೆ ಅದ್ರಲ್ಲಿ ಗುರುತಿಸಕ್ ಸ್ಟಾರ್ಟ್ ಮಾಡಿದ್ರು. ಇದಕ್ಕೊಂದು ಹೋಗಿದ್ದೆ. ಇದು ಏನಪ್ಪಾ ಅಂದ್ರೆ ನನ್ಗೆ ಬೆನಿಫಿಟು, ನನ್ನ ಮಂಡ್ಯ ಲ್ಯಾಂಗ್ವೇಜ್ ನಾನು ಫುಲ್ ಹೊರಟು. ಅಂದ್ರೆ
ನಾನು ಮಾತಾಡ್ತಿದ್ದೆ ಹಾಗೆ ಒರಟಾಗಿ ಸಾಫ್ಟಾಗಿ ಮಾತಾಡೋಕೆ ಬರ್ತಿಲ್ಲ ಕಣೋ ನನಗೆ. ನಾನು ಮಾತಾಡ್ತಿದ್ದಾಗ ಇವರು ಫುಲ್ ರ್ಯಾಶ್ ಇವಳು ಈ ಥರನೇ ತಿಳ್ಕೊತಿದ್ದಿದ್ದು. ಆಮೇಲೆ ನನ್ನ ಆ್ಯಟಿಟ್ಯೂಡ್ ಅನ್ಕೊಬಿಡು. ತುಂಬ ಜನ ಇವತ್ತಿನವರೆಗೂ ನಾನು ನೆಕ್ಸ್ಟ್ ಎಲ್ಲೋ ಆಡಿಷನ್ಗೆ ಹೋಗ್ತೀನಿ ಅನ್ಕೋ, ಯಾವುದೋ ಒಂದು ಸೀರಿಯಲ್ ಸೆಲೆಕ್ಟ್ ಆಗ್ತೀನಿ ಅನ್ಕೋ, ಬಟ್ ಅಲ್ಲಿರೋರೆಲ್ಲರೂ ಇವಳಿಗಿರೋ ಆ್ಯಟಿಟ್ಯೂಡ್ ಅಪ್ಪ ಏನು ಆ್ಯಟಿಟ್ಯೂಡ್ ತೋರಿಸ್ತಾಳೆ ಅಂತಲೇ ಅನ್ಕೊಳ್ಳೋದು. ಯಾಕಂದರೆ ನನಗೊಂದು ಕೆಟ್ಟ ಅಭ್ಯಾಸ ಇದೆ. ಏನಂದರೆ ಫಸ್ಟ್ ಹೋಗಿದ ತಕ್ಷಣ ಯಾರನ್ನೂ ಮಾತಾಡ್ಸಲ್ಲ ನಾನು. ನಾನು ಪಾಡಿಗೆ ನಾನು ಕೂತಿರೋದು, ಕರೆದ್ರ ಹೋಗೋದು, ಈ ಥರ ಮಾಡ್ಬಿಡ್ತೀನಿ. ಸೊ ಅವ್ರು ಏನು ಅನ್ಕೋತಾರೆ, ಇವತ್ತಿನವರೆಗೂ ನನ್ನ ಸೀರಿಯಲಲ್ಲಿ ಇವಾಗ ಗೌರಿಪುರದ ಗಯ್ಯಾಳಿಗಳು ನಡೀತಲ್ಲ, ಹೋಗಿದ ತಕ್ಷಣ ಒಬ್ರು ಗುಡ್ ಮಾರ್ನಿಂಗ್ ಅಂತ ಯಾರಿಗೂ ಹೇಳ್ತಿರಲ್ಲ ನಾನು. ಅದೊಂದು ಕೆಟ್ಟ ಅಭ್ಯಾಸ. ನನ್ನ ಫ್ರೆಂಡ್ಸ್ ಅಂದರೆ ನನ್ನ ಸೀರಿಯಲ್ ಫ್ರೆಂಡ್ಸ್ ಹೇಳೋರು, ಬಂದ ತಕ್ಷಣ ಯಾರು ಮಾತಾಡ್ಸಲ್ಲ ಅವಳು, ಆಮೇಲೆ ಮಾತಾಡ್ಸ್ತಾಳೆ ಆರಾಮಾಗಿ ಮಾತಾಡ್ಬಿಡ್ತೀವಿ ಅಂತ ಹೇಳೋರು. ಸೊ ಅದೊಂದು ಕೆಟ್ಟ ಅಭ್ಯಾಸ. ಹಾಗೆ ಅದಾದ್ಮೇಲೆ ಎಲ್ಲಿದೆ, ಸತ್ಯಂ ಶಿವಂ ಸುಂದರಂ ಆಯ್ತು. ಸತ್ಯಂ ಶಿವಂ ಸುಂದರಂ ಅಲ್ಲಿ ನಾನು ನನ್ನ ಲ್ಯಾಂಗ್ವೇಜು ಇದು ಫುಲ್ ಹೊರಟು ಕಳ್ಳಿ ಪಾತ್ರ ಅದ್ರಲ್ಲಿ ನಂದು. ಅಂದ್ರೆ ಫಸ್ಟ್ ಅಂದ್ರೆ ಕಳ್ಳಿ ಅಂದ್ರೆ ಏನ್ ಗೊತ್ತಾ, ನಾನು ಕದ್ದು ಬೇರೆ ಬಡ ಜನಕ್ಕೆ ಮಾರ್ತಿರ್ತೀನಿ ಕಣೋ, ಕೊಡ್ತಿರ್ತೀನಿ ಹಣನ. ಆ ಥರ ಒಂದು ಕ್ಯಾರೆಕ್ಟರ್ ತುಂಬ ಸಕ್ಕತ್ತಾಗಿತ್ತು. ಆ್ಯಕ್ಚುಲಿ ನಾನು ಒಬ್ಳು ಆರ್ಟಿಸ್ಟು ನವ್ಯಾ ನಾರಾಯಣ್ ಗೌಡ ಅಂದರೆ ಇವರು ಅಂತ ಇವತ್ತು ಗುರುಸ್ತಿದ್ದಾರೆ. ಅಂದರೆ ಆ ಸೀರಿಯಲ್ ಬಿಗಿನಿಂಗ್ ಅಲ್ಲಿಂದ ಸ್ಟಾರ್ಟ್ ಆಯಿತು. ಆ ಸೀರಿಯಲಲ್ಲಿ ನನಗೆ ಒಬ್ಬರು ದಿಲೀಪ್ ಸರ್ ಅಂತ ಇದ್ರು ಡೈರೆಕ್ಟರ್. ಎಷ್ಟು ಸಕ್ಕದಾಗಿ ಹೇಳ್ಕೊಡ್ತಿದ್ರು ಅಂದರೆ ಅವರು, ನಾನು ನೀಟಾಗಿ ಆ್ಯಕ್ಟ್ ಮಾಡೋಕ್ಕೆ ಬರಲ್ಲ, ಮತ್ತು ತುಂಬ ಸೈಕಲ್ ಅಂದರೆ ನಾನು ಹೇಳಿದ್ನೇ ಒಂದು 10 ಸಲ ಹೇಳೋದು ಬರ್ತಾ ಇರಲಿಲ್ಲ. ಒಂದು ಲೈನ್ ಹೇಳ್ಕೊಟ್ರೆ ಅದನ್ನೇ ನೆನ್ಪಿಟ್ಕೊಳ್ಳೋದು ಇದು ಪಾಠ ಇದು ಮಾಡ್ಕೋತೀವಲ್ಲ, ಬಯಾಟ್ ಮಾಡ್ಕೋತೀವಲ್ಲ, ಮಾಡ್ಕೊಳ್ಳೋದು ಬರ್ತಾ ಇರಲಿಲ್ಲ. ಏನು ಮಾಡೋದಪ್ಪ, ಒಂದು ದಿವಸ ರಜಾ ಕೊಟ್ಟರು ಕಣೋ, ನೆಕ್ಸ್ಟ್ ಡೇ ಶೂಟಿಂಗು. ಎಲ್ಲರೂ ಫೋನ್ ಮಾಡಿ ಎದುರಿಸ್ತಾರೆ, ನಾಳೆಯಿಂದ ನೀನಿಲ್ಲವಂತೆ, ಫುಲ್ಲು ಬೇರೆ ಡೈರೆಕ್ಟ್ರು ಬಂದಿದ್ದಾರೆ, ನೀನು ಕ್ಯಾನ್ಸಲ್, ನಿನ್ನ ಸೈಕಲ್ ಅಂತ ಮ್ಯಾನೇಜರೆಲ್ಲ ಹೇಳ್ಬಿಟ್ಟಿದ್ದಾರೆ ಅಂತ. ನಾನು ಅಯ್ಯೋ ದೇವ್ರೆ, ಅದಕ್ಕೋಸ್ಕರ ಎಲ್ಲ ಬಟ್ಟೆ ಎಲ್ಲ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಊರವರೆಲ್ಲ ನಮ್ಮ ಇಡೀ ಫ್ಯಾಮಿಲಿಗಳು ಹೇಳ್ಬಿಟ್ಟಿದ್ದೀನಿ ನಾನು ಸೀರಿಯಲ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡು. ಆಮೇಲೆ ನಾಳೆ ಹೋದೆ, ಫುಲ್ಲು ಸ್ಟ್ರಿಕ್ಟು ಡೈರೆಕ್ಟ್ರು. ಏನಪ್ಪ ಮಾಡೋದು ಈಗ, ಏನು ಮಾಡೋದು ಅವ್ರು ಹೇಳ್ಕೊಟ್ಟಾಗ ಹೇಳಿದೆ ಅಷ್ಟೇ. ಅವ್ರು ಏನು ಹೇಳ್ಕೊಟ್ರು ಅದನ್ನು ಹೇಳಿದೆ. ಅವ್ರಿಗೆ ಫುಲ್ ಖುಷಿ ಆಗೋಯ್ತು. ಮಾಡ್ತಾಳಲ್ಲ ಏನಕ್ಕೆ ತೆಗಿಯೋದು ಹಂಗೆ ಹಿಂಗೆ ಅಂದ್ಬಿಟ್ರಪ್ಪ. ಅಲ್ಲಿಂದ ಸ್ಟಾರ್ಟ್ ಆಯಿತು. ಆ ಸರು ನನ್ಗೆ ಏನು ಹೇಳ್ಕೊಟ್ಟಿದ್ರು ಅದೇ ಆ್ಯಕ್ಟಿಂಗು ನಾನು ಈಗಲೂ ಮಾಡ್ತೀನಿ. ಯಾರು? ದಿಲೀಪ್ ಸರ್ ಅಂತ. ಅದಾದ್ಮೇಲೆ ನಾನು ಅದನ್ನ ಮಾಡ್ತಿದ್ದಂಗೆನೆ ಮಾಂಗಲ್ಯಂ ತಂತುನೇನ ಮಾಡಿದೆ. ಮತ್ತೆ ಅದನ್ನ ಮಾಡ್ತಿದ್ದಂಗೆ ಇದು ಇವಳು ಸುಜಾತ ಅಂತ ಮಾಡಿದೆ. ಸೊ ಅದಾದ್ಮೇಲೆ ತಿರ್ಗಾ ಗೌರಿಪುರದ ಗಯ್ಯಾಳಿಗಳು ಮಾಡ್ತಿದ್ದಂಗೆನೆ ಯಡಿಯೂರು ಸಿದ್ಧಲಿಂಗೇಶ್ವರ ಮಾಡಿದೆ. ಅದಾದ್ಮೇಲೆ ಇಲ್ಲಿಗೆ ಬಂದು ನಿಂತಿದೆ. ಸೊ ಈಗ ಎಲ್ಲದಕ್ಕೂ ಆಡಿಷನ್ಸ್ ಕೊಟ್ಟೋದ್ರ ಅಥವಾ ಡೈರೆಕ್ಟ್ ಸೆಲೆಕ್ಟ್ ಆಗಿದೆ ನಿಮ್ಮ ಆಡಿಷನ್? ಸತ್ಯಂ ಶಿವಂ ಸುಂದರಂ ಕೊಟ್ನ. ಅದಾದ್ಮೇಲೆ ಇದು ಮಾಂಗಲ್ಯಂ ತಂತನೇ ಕೊಡ್ಲಿಲ್ಲ, ಹಂಗೆ ಸೆಲೆಕ್ಟ್ ಆದ, ಹಂಗೆ ಡೈರೆಕ್ಟ್ ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ದು. ಅದಾದ್ಮೇಲೆ ಇವಳು ಸುಜಾತಾಗ ಆಡಿಷನ್ ಕೊಟ್ಟೆ, ಒಂದೇ ಸಲ ಹೋಗಿದ್ದು ಕೊಟ್ಟೆ. ಅದಾದ್ಮೇಲೆ ಇವಳು ಸುಜಾತ ಡೈರೆಕ್ಟರ್ ಕೂಡ ನನಗೆ ಕ್ಲೋಸ್ ಸರ್, ಅವರು ಕುಮಾರ್ ಸರ್ ಅಂತ, ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಹೇಳ್ಕೊಡ್ತಾರೆ ಆ್ಯಕ್ಟಿಂಗ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ಯಾವ ಸೀರಿಯಲ್ ಅದೇ ಗೌರಿಪುರದ ಗಯ್ಯಾಳಿಗಳಿಗೂ ಆಡಿಷನ್ ಕೊಟ್ಟೆ. ಅದು ಕೊರೋನಾ ಟೈಮಲ್ಲಿ ಸ್ಟಾರ್ಟ್ ಆಗಿತ್ತು. ನಾನಂತೂ ಕೊರೋನಾ ಟೈಮಲ್ಲಿ ಸಿಂಗಲ್ ಆಡಿಷನ್ ಇಲ್ಲ ಒಂದು 2 ದಿವಸ ಹೋಗಿದೆ. ಯಾಕಂದರೆ ಕೊರೋನಾ ಟೈಮಲ್ಲಿ ಎಲ್ಲ ಸೀರಿಯಲ್ಲು ಸ್ಟಾಪ್ ಆಗೋಯ್ತು. ನಾನು ಮಾಡ್ತಿದ್ದು 3 ಸೀರಿಯಲ್ಲು ಸ್ಟಾಪ್ ಆಗೋಯ್ತು. ತುಂಬ ಜನ ಆರ್ಟಿಸ್ಟಿಗೆ ತುಂಬ ಕಷ್ಟ ಆಗೋಯ್ತು. ಯಾಕಂದರೆ ಇವಾಗ ನಾವು ಸೀರಿಯಲ್ ನಂಬ್ಕೊಂಡೇ ಇರ್ತೀವಿ ಅಲ್ವಾ. ಈಗ ನಾನೇನೋ ಮದುವೆ ಆಗಿರಲಿಲ್ಲ ಬಟ್ ತುಂಬ ಜನ ಸೀರಿಯಲ್ ನೋಡಿ ನಂಬ್ಕೊಂಡಿರ್ತಾರೆ, ಅದರಿಂದನೇ ನಡೀತಿರುತ್ತೆ. ಬಟ್ ಆ ಟೈಮಲ್ಲಿ ಎಲ್ಲ ಸ್ಟಾಪ್ ಆಗಿದ್ದರಿಂದ ಎಷ್ಟು ಕಷ್ಟ ಆಗೋಯ್ತು ಅಂದರೆ ನಾನು ಎಷ್ಟೋ ಸಲ ಕುತ್ಕೊಂಡು ಹೋಗ್ತಿದ್ದೀನಿ. ತುಂಬ ಸಾಫ್ಟಾಗಿ ಸ್ಪೀಡಾಗಿ ಹೇಳ್ಬಿಟ್ರಿ ಜರ್ನಿನ. ಬಟ್ ಒಂದಷ್ಟು ಸ್ಟ್ರಗಲ್ಸ್ ಇದ್ದೇ ಇರುತ್ತೆ, ಒಂದಷ್ಟು ಬ್ಯಾಡ್ ಮೆಮೊರೀಸ್ ಇರುತ್ತೆ, ಒಂದಷ್ಟು ಅದೇ ಸ್ಟ್ರಗಲ್ಸ್. ಏನು ಶೇರ್ ಮಾಡ್ತೀರಾ? ಸ್ಟ್ರಗಲು ಅಂದರೆ ಏನು ಗೊತ್ತೇನೋ, ನಾನು ಇಷ್ಟು ಈಸಿಯಾಗಿ ಹೇಳಿದ್ನಲ್ಲ ಅಷ್ಟು ಈಸಿ ಇಲ್ಲ. ಒಂದೊಂದ್ಸಲ ನನಗೆ ನಿಜವಾಗಿ ಏನು ಅನ್ಸೋದು ಗೊತ್ತಾ, ನಮ್ಮನೇಲಿ ನನಗೆ ಆ್ಯಕ್ಟಿಂಗ್ ಮಾಡೋದು ಇಷ್ಟ ಇರಲಿಲ್ಲ ನಮ್ಮಪ್ಪಂಗೆ. ಅಂದರೆ ನಮ್ಮಪ್ಪ ಯಾವುದೋ ಒಂದು ಇಷ್ಟಪಟ್ಟು ಮಾಡ್ತಾರೆ, ಬಿಟ್ಟಾಕೊಂಡು ಸುಮ್ಮನೆ ಆಗಿತ್ತು. ನಿಜವಾಗ್ಲೂ ನಾನು ಆ್ಯಕ್ಟಿಂಗೇ ಮಾಡ್ತೀನಿ, ಇನ್ನು ನೆಕ್ಸ್ಟ್ ಕೆಲಸ ಬಿಟ್ಬಿಡ್ತೀನಿ, ಕೆಲಸ ಮಾಡಲ್ಲ, ನಾನು ಆ್ಯಕ್ಟಿಂಗ್ ಮಾಡ್ಕೊಂಡೇ ಇರ್ತೀನಿ ಅಂತ ನಾನು ಯಾವಾಗ ಡಿಸೈಡ್ ಮಾಡಿದ್ನೋ ಆವಾಗ ನಮ್ಮ ಮನೇಲಿ ಅರ್ಧ ಜನ ನನ್ನ ಜೊತೆ ಮಾತಾಡೋದೇ ಬಿಟ್ಬಿಟ್ಟಿದ್ರು. ಮಾತೇ ಆಡ್ತಿಲ್ಲ. ನನಗೆ ಒಬ್ಬಳು ನಿಂತ್ಕೊಂಡಿದ್ದು, ನಮ್ಮ ಅಕ್ಕ ಜಯಂತಿ ಅಂತ, ಅವಳು ನಿಂತ್ಕೊಂಡಿದ್ದು. ನಿಂತ್ಕೊಂಡು ಅವಳು ನನಗೆ ಸಪೋರ್ಟ್ ಮಾಡಿದ್ದು. ನಾನು ಎಲ್ಲೂ ಹೋಗ್ಬೇಕಾದ್ರೂ ಅವಳ ಜೊತೆಲಿ ಬರ್ತಾಯಿದ್ಲು. ಅದಾದಮೇಲೆ
ಕೆಲವೊಂದ್ಸಲ ನಾನು ಒಬ್ಬೊಬ್ಬಳೇ ಹೋಗ್ತಿದ್ದೆ. ಆಗ ಬೇರೆ ಆರ್ಟಿಸ್ಟ್ಗಳು ಇರ್ತಾರಲ್ಲ, ಅವರು ಅವ್ರ ಅಪ್ಪಂದಿರ ಕರ್ಕೊಂಬಂದಿರೋರು. ನನಗೆಷ್ಟು ಒಂದೊಂದ್ಸಲ ಬೇಜಾರಾಗೋದು ಅಂದರೆ, ಅಯ್ಯೋ ನನ್ನ ಜೊತೆ ಬರೋಕ್ಕೆ ಯಾರೂ ಇಲ್ವಲ್ಲ, ಅಕ್ಕ ಅವಳ ಕೆಲಸ ಅವ್ರದ್ದಾಯಿತು, ಮತ್ತು ಬೇರೆಯವ್ರಿಗೆಲ್ಲ ಇಷ್ಟ ಇರಲಿಲ್ಲ ನಾನು ಆ್ಯಕ್ಟಿಂಗ್ ಮಾಡೋದು. ನನಗೆ ಇದನ್ನೇ ಮಾಡಬೇಕು ಅಂತ ನನಗೆ ಬಂದ್ಬಿಡ್ತು ತಲೆಗೆ. ಏನು ಮಾಡೋದಪ್ಪ, ಯಾರೂ ಬರಲ್ಲ, ಯಾರೂ ಕೇಳಲ್ಲ. ಎಷ್ಟು ಕೇರ್ ಮಾಡೋರು ಅವ್ರು ನಮ್ಮ ಮಕ್ಕಳನ್ನ ಅಂದರೆ, ಅದನ್ನ ನೋಡಿ ನಾನು ಎಷ್ಟೋ ಸಲ ತುಂಬ ಬೇಜಾರು ಮಾಡ್ಕೊಂಡಿದ್ದೀನಿ. ತುಂಬ ಕಷ್ಟ ಇರುತ್ತೆ ಆರ್ಟಿಸ್ಟ್ಗಳ ಜರ್ನಿ ಕೂಡ. ನೀವು ಇನ್ನೂ ಇವತ್ತಿಗೂ ನೆನೆಸ್ಕೊಳ್ಳೋದು, ಕೊನೆವರೆಗೂ ಒಬ್ರನ್ನ ಈ ಸೀರಿಯಲ್ ಇಂಡಸ್ಟ್ರಿಲಿ ನಾನು ನೆನೆಸ್ಕೊಳ್ತೀನಿ, ಇವ್ರು ಇದ್ದಿದ್ದಕ್ಕೆ ನಾನು ಒಂದು ಸ್ವಲ್ಪ ಸಪೋರ್ಟ್ ಇತ್ತು, ಹೆಲ್ಪ್ ಆಯಿತು ಅನ್ನೋದಾದ್ರೆ ಯಾರ ಹೆಸರು ತಗೊಳ್ತೀರಾ? ಆ ಥರ ಬಂದರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನಗೆ. ಈಗ ನಂದು ರೀಸೆಂಟ್ ಸೀರಿಯಲ್ ಅಂದರೆ ಗೌರಿಪುರದ ಗಯ್ಯಾಳಿಗಳು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಒಂದು ಫ್ಯಾಮಿಲಿ ಥರ ಇದ್ವಿ ಈ ಸೀರಿಯಲಲ್ಲಿ. ನನಗೆ ಅವಳು ಸಪೋರ್ಟ್ ಮಾಡೋದು, ಅವ್ರು ನನಗೆ ಸಪೋರ್ಟ್ ಮಾಡೋದು, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಇಂಥ ಒಬ್ಬರ ಹೆಸರು ತಗೊಳ್ಳೋ ಅಂತ ಅಲ್ಲ, ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಗೌರಿಪುರದ ಹೀರೋಯಿನ್ ಪೇಮೆಂಟ್ ಎಷ್ಟಿರ್ಬೋದು? ಪೇಮೆಂಟ್ ಎಲ್ಲ ಯಾರು ಎಲ್ಲೂ ರಿವೀಲ್ ಮಾಡೋದು? 1 ಲಕ್ಷನಾ? ಅದೆಲ್ಲ ಹೇಳಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಏನು ನವ್ಯ ನಾರಾಯಣಗೌಡ ಅವರ ನೆಕ್ಸ್ಟ್ ಸೀರಿಯಲ್ ಜರ್ನಿ ಹೇಗಿರುತ್ತೆ, ಏನ್ ನಡೀತಾ ಇದೆ ಈಗ? ನೆಕ್ಸ್ಟ್ ಸೀರಿಯಲ್ ಜರ್ನಿ ಹೇಳಕ್ಕೂ ಮುಂಚೆ ನನ್ನ ಸೀರಿಯಲ್ ಜರ್ನಿ ಮುಗ್ದೋಯ್ತು. ಸೊ ಇವಾಗ ಇದು ನನಗೆ ಆ್ಯಕ್ಚುಲಿ ಟೈಮ್ ಆಗ್ತದೆ. ಸೊ ನಾನು ಸ್ವಲ್ಪ ಆಚೆ ಹೋಗ್ಬೇಕು. ಈ ಸೀರಿಯಲ್ ಜರ್ನಿ ಮುಗೀತು ಅಂತ ಹೇಳಿದ್ನಲ್ಲ, ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ. ಯಾಕೆ ಮುಗೀತು, ಹೆಂಗೆ ಮುಗೀತು, ಆ್ಯಂಡ್ ಆ ಸೀರಿಯಲಲ್ಲಿ ಏನೇನು ಕಷ್ಟ ಆಯಿತು, ಏನೇನು ಖುಷಿ ಇತ್ತು, ಇದನ್ನೆಲ್ಲ ಹೇಳ್ತೀನಿ. ಸೊ ಪ್ಲೀಸ್ ಯಾರು ಫ್ರೆಂಡ್ಸ್ನ ಕರ್ಕೊಬರ್ತೀರಾ? ಕೋ ಆರ್ಟಿಸ್ಟ್? ಹೌದೌದು, ನನ್ನ ಕೋ ಆರ್ಟಿಸ್ಟ್ನು ಕರೆಸ್ತೀನಿ ನಮ್ಮ ಮನೆಗೇನೆ. ನಾನು ಒಂದ್ಸಲ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡೋಣ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.